ಇವತ್ತಿನ ದಿವಸ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಬಾಗಲಕೋಟೆ ಜಿಲ್ಲೆಯ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಬೃಹತ್ ಪ್ರತಿಭಟನೆ ಉದ್ದೇಶ ಏನಪ್ಪಾ ಅಂತಂದ್ರೆ, ಏನು ಇದು NDA ಸರ್ಕಾರ ಒಂದು ಕರಾಳ ಕಾನೂನು ವಫ್ಕಿನ ಒಂದು ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಈ ಕಾನೂನನ್ನು ಹಿಂಪಡಿಬೇಕು. ಯಾಕಪ್ಪ ಅಂತಂದ್ರೆ, ಇಲ್ಲಿ ಇರುವಂಥ ಒಂದು ವಫ್ಕಿನ ಆಸ್ತಿ ಅದು ಯಾರದು ಸರ್ಕಾರದ ಆಸ್ತಿ ಅಲ್ಲ, ಅದು ಒಂದು ದಾನಿಗಳನ್ನು ದಾನ ಮಾಡಿರುವಂಥ ಆಸ್ತಿಗಳನ್ನಾಗಿರ್ತದೆ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ BJPಯವರು ಒಂದು ಷಡ್ಯಂತ್ರದಿಂದ ಈ ವಫ್ ಆಸ್ತಿಯನ್ನು ಕಬಳಿಸಲಿಕ್ಕೆ, ವಫ್ ಆಸ್ತಿ ಬಂಡವಾಳಶಾಹಿಯನ್ನು ಕೊಡಲಿಕ್ಕೆ ಇವತ್ತಿನ ದಿವಸ ಈ ಇಂಥ ಕರಾಳ ಕಾನೂನನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವತ್ತು ನೀವು ನೋಡಿರಬಹುದು, ನಾವು ರಾಜ್ಯಪಾಲರಿಗೆ ಸುಮಾರು ಒಂದು 5 ಕೋಟಿ ಮೇಲನ್ನು ಮಾಡಿದ್ದೀವಿ. ಈ ಕಾನೂನನ್ನು ನಾವು ಒಪ್ಪಲ್ಲ ಅಂತಂದುಬಿಟ್ಟು ಸುಮಾರು ಜನಗಳು ಈ ಕಾನೂನು ಬೇರೆ ಬೇರೆ ಪಕ್ಷದವರು ವಿರೋಧ ಕೂಡ ಮಾಡಿದ್ದಾರೆ ಈ ಪಕ್ಷಕ್ಕೆ. ಆದರೂ ಕೂಡ ಈ NDA ಸರ್ಕಾರಕ್ಕೆ ಈ ಕಾನೂನು ತರುವಂಥ ಅವಶ್ಯಕತೆ ಏನಿತ್ತು? ಇದು ಒಂದು ಮುಸ್ಲಿಮರ ಒಂದು ವಿರುದ್ಧವಾಗಿರುತ್ತ, ಒಂದು ಸಂವಿಧಾನದ ಒಂದು ವಿರುದ್ಧವಾಗಿರುವಂಥ ಇದೊಂದು ಕಾನೂನು, ಕರಾಳ ಕಾನೂನು ಇದೆ. ಯಾವ ರೀತಿ ನೀವು ಕೃಷಿ ಕಾನೂನು, ರೈತರ ಒಂದು ಕಾನೂನು ತೆಗೆದುಕೊಂಡಾಗ ಅದೇ ರೀತಿ ನಾವು ಕೂಡ ಇವತ್ತಿನ ದಿವಸ CAA NRCದಲ್ಲಿ ಯಾವ ರೀತಿ ಹೋರಾಟ ಮಾಡಿ ನಿಮಗೊಂದು ಜಯವನ್ನು ಗಳಿಸಿದ್ದೇವೆ, ಅದೇ ರೀತಿಯಲ್ಲಿ ಕೂಡ ಇವತ್ತು ನಾವು ಈ ವಫ್ಕಿನ ವಿರುದ್ಧ ಒಂದು ಹೋರಾಟವನ್ನು ಮಾಡಿ ಎಲ್ಲಿವರೆಗೂ ನೀವು ಈ ಕಾನೂನನ್ನು ಹಿಂದೆ ಪಡೆದುಕೊಳ್ಳೋದಿಲ್ಲ ಅಲ್ಲಿವರೆಗೆ ಏನಪ್ಪ ಅಂತಂದ್ರೆ ನಾವು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಬೋರ್ಡ್ ಏನಿದು ಅವರು ಒಂದು ವತಿಯಿಂದ ಏನೇನು ಒಂದು ಹೋರಾಟ ನಡೆಯುತ್ತೆ, ಆ ಹೋರಾಟದಲ್ಲಿ ಪ್ರತಿಯೊಂದು ಕೂಡ ನಾವು ಮುಸ್ಲಿಂ ಸಮುದಾಯವನ್ನು ಭಾಗವಾಗಿ ಆ ಕಾನೂನು ಎಲ್ಲಿವರೆಗೂ ನೀವು ಹಿಂದೆ ತೆಗೆದುಕೊಳ್ಳೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿರುತ್ತೆ ಅಂದ್ಬಿಟ್ಟು ಇವತ್ತು ದಿವಸ ಹೇಳಲು ಬಯಸ್ತೀನಿ. ನಿಮ್ಮ ಹೆಸರು? ರಾಜಭಕ್ಷ ಜಮಾದಾರ್.